ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಮ್ಮ ಮನೆಯಲ್ಲಿ ಶನಿವಾರದ ಪೂಜೆ ಯಾವ ರೀತಿ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಶನಿವಾರ ಬೆಳಗಿನ ಜಾವ 4:45 5 ಗಂಟೆಗೆ ಎದ್ದು ನಾನು 3 ನಾಮ ಹಾಕ್ಕೊಂಡು ನಾನು ರೆಡಿಯಾಗಿ ದೇವ್ರ ಐಟಮ್ಗಳಿಗೆಲ್ಲ ನಾಮ ಹಾಕಿ ಶಂಕು ಜಾಕಟೆ ಅರ್ಗೆ ದೇವ್ರುಗಳು ಕೆಂಚರಾಯ ಸ್ವಾಮಿ ಪುತ್ರ ಸ್ವಾಮಿ ಎಲ್ಲ ಐಟಮ್ಗಳಿಗೂ 3 ನಾಮ ಹಾಕಿ ಪೂಜೆ ಐಟಮ್ಗಳಿಗೆಲ್ಲ ಹಾಕಿ ರೆಡಿ ಮಾಡಿರ್ತೀನಿ. ಪೂಜೆಗೆ ಎಡೆ ಎಲ್ಲ ರೆಡಿಯಾಗಿರುತ್ತೆ, ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡ್ತೀನಿ. ನಮ್ಮ ಮನೆ ದೇವ್ರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ, ಅಂದರೆ ಇಲ್ಲಿ ಹತ್ತೇಳು ಬೆಡ್ತಲ್ಲಿಲ್ವಾ ನರಸಿಂಹಸ್ವಾಮಿ, ಅದಕ್ಕೆ ಬಂಟರು ಕೆಂಚರಾಯ ಸ್ವಾಮಿ ಪುತ್ರ ಸ್ವಾಮಿ 2 ಇದ್ದಾವೆ ಅರ್ಗೆ ದೇವ್ರುಗಳು. ಅರ್ಗೆ ದೇವ್ರುಗಳು ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ನೋಡಿ. ಇದೇ ರೀತಿ ಪ್ರತಿ ಶನಿವಾರನೂ ಪೂಜೆ ಇದೇ ರೀತಿ ಇರುತ್ತೆ. ಕೆಂಚರಾಯ ಸ್ವಾಮಿ ಪುತ್ರ ಸ್ವಾಮಿ ಇರೋದ್ರಿಂದ ಯಾವುದೇ ಮೈಲಿಗೆ ಆಗಬಾರ್ದು ಅಂತ ಬೆಳಗಿನ ಜಾವನೇ ಪೂಜೆನ ಮುಗಿಸ್ಬಿಡ್ತೀವಿ ಫ್ರೆಂಡ್ಸ್. ಏಕೆಂದರೆ ಟೈಮ್ ಆದರೆ ಊಟ ಮಾಡೋದು ತಿಂಡಿ ತಿನ್ನೋದು ಮೈಲಿಗೆ ಎಂದ್ಲು ಈ ಥರ ಆಗುತ್ತೆ ಅಂದ್ಬಿಟ್ಟು ಬೆಳಗಿನ ಜಾವ ಬೇಗನೆ ಪೂಜೆ ಮುಗಿಸ್ಬಿಡ್ತೀವಿ. ನೋಡಿ ಫ್ರೆಂಡ್ಸ್, ಈಗಲೂ ಅಷ್ಟೇ ಆಲ್ಮೋಸ್ಟು 5-5:15 ಒಳಗಡೆ ಪೂಜೆ ಮುಗಿದಿರುತ್ತೆ. ಕೆಂಚರಾಯ ಸ್ವಾಮಿ ಪುತ್ರ ಸ್ವಾಮಿ 2 ಅರ್ಗೆದಿರುತ್ತೆ, ಅದಕ್ಕೆ 2 ಜಾಗಟೆಗಳಿರುತ್ತೆ, 2 ಬೌನಾಸಿಗಳಿರುತ್ತೆ, 2 ಬೆತ್ತದ ಕೋಲ್ಗಳು ಅಂತ ಬರ್ತವೆ, ಆ ದೇವ್ರುಗಳ್ನವೇ ಬೆತ್ತದ ಕೋಲ್ಗಳು ಇರ್ತವೆ. ಇದೇ ರೀತಿ ನೋಡಿ ಫ್ರೆಂಡ್ಸ್, ಕೆಂಚರಾಯ ಭೂತರಾಯ ಹೇಗಿದ್ದಾವೆ ಇದೇ ರೀತಿ ಪೂರ ಎಡೆ ಇಕ್ಕಿ ಎಲ್ಲ ಪೂಜೆ ನೀಟಾಗಿ ಮುಗಿಸ್ಕೊಡ್ತೀವಿ ಫ್ರೆಂಡ್ಸ್.